ಬಾಳ್ ಮುಚ್ಕೊಂಡಿರುತ್ತೆ ನನಗೆ ಬ್ಲಾಗ್ ಮಾಡಕ್ಕೆ ಬಿಡಲ್ಲ ಅಂತ್ಯ ಅವ್ನ್ ತೋರ್ಸ್ಬಿಡಕ್ ಹೆಂಗಿರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನನ್ ಕಡೆ ನೋಡಿದ್ರೆ ನಂಗೆ ನಗು ಬರುತ್ತೆ. ಮಾಡಲ್ಲ, ಮಿಸ್ ಆಗಿ ಹಾಕೊಂಡ್ಬಿಟ್ಟೆ ಬ್ಲಾಗ್ ಮಾಡೋದು. ಹೇಳ್ಬಿಡ್ತೀನಿ ಗೈಸ್, ಇವಾಗ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. 14-15 ಲೀವ್ ಇತ್ತು. 14-15 ಇಂಡಿಪೆಂಡೆನ್ಸ್ ಡೇಗೆ ಹಾಲಿಡೇ ಲೀವ್ ಇತ್ತಲ್ವಾ. ಸೊ ನಾನು ಹಾಲಿಡೇ ಇತ್ತಲ್ಲ, ಅದಕ್ಕೆ ಬಂದಿದ್ದೀನಿ ಗೈಸ್. ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಸಮ್ ಪ್ಲೇಸಸ್ ಇದು ಅಂತ ಏನಿಲ್ಲ, ಹಂಗೆ ರ್ಯಾಂಡಮ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತಿದೀವಿ. ಸೊ ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ, ಹಂಗೆ ಜಾಯ್ನ್ ಆಗೋ. ಹಾಯ್, ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದೀರಲ್ಲ ಜಯಪುರ ಇವಳ್ದೊಂದು ಕಂಪ್ಲೇಂಟ್. ಯಾರು ಬೆಳಕ್ ಕಾಮೆಂಟ್ ಮಾಡಿ, ಯಾರು ಬೆಳಕ್ ಕಾಣಿಸ್ತಿದೆ ಕಾಮೆಂಟ್. ಜಯಪುರದ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಲ್ಲ, ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಮತ್ತೆ ನಾನ್ ಬಂದಿದ್ದೀನಿ ಚೇತು ಬಾರಟ್ಟು ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಮತ್ತೆ ಇವನು ನಮ್ಮ ರಾಘು ಅಂತ ಹೆಲ್ಮೆಟ್ ಹಾಕೊಂತ ಇದ್ದಾನೆ. ಹಾಕೊಳ್ಳೋ, ಬೇಗ ಬೇಗ ಹಾಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ. ನಂಗೆ ಈ ತರ ಬ್ಲಾಗ್ ಫೋನ್ ಇಟ್ಕೊಂಡು ಬ್ಲಾಗ್ ಮಾಡ್ಬೇಕನ್ನೋದೇ ಗೊತ್ತಿಲ್ಲ. ಕಾಣಿಸ್ತೈತೆನೋ? നല്ല ಇಷ್ಟ ಆಗಿದ್ದೊಂದೇ ಲೈಕಿ ನಿಮ್ಮ ಹೆಸರು ಲೈಕಿ. ಇದೊಂದೇ ಮಳೆ ಇಷ್ಟ ಆಗಿತ್ತು. ಇವರಿಬ್ರು ಕಳ್ಳರು ಆಲ್ರೆಡಿ ತಿಂಡಿ ತಿನ್ಕೊಂಬಂದಿ. ನಾನು ನಮ್ನೆ ತೋರಿಸ್ತಿರೋದು ಆಗ್ಲಿಂದ. ನಾನು ಜಯ ವೆಡ್ಲಿ ಮತ್ತೆ ನಾರ್ಮಲ್ ತಿನ್ಬೇಕು. ಇವಾಗ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಇವಾಗ ಜೈನ್ ಗಾರ್ಡನ್ ಬಂದ್ವಿ. ಏನಕ್ಕೆ ಅಂತ ಇವಳೆಂತಲ್ಲ, ಇಲ್ಲಿಂದ ಸ್ಪೆಷಲ್ ಏನಂದ್ರೆ ಇಲ್ಲಿ ನಾವು ಮಕ್ಕಳು ತೋರಿಸ್ತೀವಿ. ಯಾವ ಜಾಗ ಓ ಏನು ಆದಿ ಸರ್, ಜೋ ಮೇಡಮ್, ಇಬ್ರಿಗೂ ನಮಸ್ಕಾರ. ಏನೋ ನೀವಿಲ್ಲಿ? ಸಾರಿ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಪರ್ಸನಲ್ ವಿಷಯ ಮಾತಾಡಕ್ಕೆ ಊರಾಚೆ ಬೇರೆ ಬಂದ್ಬಿಟ್ಟಿದ್ದೀರಾ. ಯಾಕೋ ಏನೇನೋ ಮಾತಾಡ್ತಿದ್ಯಾ ವಿಜು? ಹಾಯ್ ಪುನಿ. ಗೈಸ್, ಇವನು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಪುನೀತ್ ಅಂತ ಹೇಳಿ. ಇಬ್ರು ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇದಾರೆ, ಜಯಪ್ರದ ಅಂಡ್ ಪುನೀತ್ ಅಂತ. ಇವನು ಇವತ್ತು ಬ್ಯಾಂಗ್ಳೂರಲ್ಲಿ ಸಿಕ್ಕಿದಾನೆ. ಸೊ ನಾವು ಒರೈನ್ ಮಾಲ್ ಅಲ್ಲಿ ಮೀಟ್ ಮಾಡಿದ್ವಿ. ಒರೈನ್ ಮಾಲ್ ಅಲ್ಲಿ ಸಿಕ್ಕಿದೀವಿ ಇನ್ ಒನ್ ಫ್ರೇಮ್. ಗೈಸ್, ನಾವಿವತ್ತು ಬಾಟ್ಲಿ ಟೌನ್ ಬಂದಿದ್ದೀವಿ ಬಾಟ್ ಮಾಡ್ಲಿಕ್ಕೆ. ಜಯ ಆಲ್ರೆಡಿ ಮಾಡ್ಸಿದಾಳೆ, ನೆಕ್ಸ್ಟ್ ನಾನು ಹೋಗ್ಬೇಕು. 200 ಇಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಡಿಫಿಕಲ್ಟಿ ಅಂದ್ರೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ. 300 ಫಸ್ಟ್ ಟೈಮ್ ಬಟ್ ತುಂಬಾ ಆಸೆ ಆಯ್ತು ಮಾಡ್ಬೇಕು. ಹಸಿ ಇರ್ಬೇಕಾ? ಈಗ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಲಿಫ್ಟ್ ಮಾಡಿ ಸಾಧಿಸ್ಬಿಟ್ಲು. ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗೈಸ್. ಅಯ್ಯಯ್ಯೋ, ಇದು ಯಾವ ಶೇಪ್ ಬಿಟ್ಬಿಡ್ಲಾ ಹಿಂಗೆ? ಹಸಿದ್ರೆ ಅಷ್ಟೇ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಒಬ್ರು ಸಾಧನೆ ಮಾಡ್ತಾ ಇದಾರೆ. ಸಾಧನೆ ಏನಿಲ್ಲ ಗೈಸ್, ಅವ್ರು ಒಳಗ್ ಹೋಗಿದ್ದಾರೆ, ಅಲ್ಲಿವರೆಗೂ ಮಾಡ್ತಾ ಇರಿ ಅಂತ ಹೇಳಿದ್ರೆ ಅದಕ್ಕೆ ನಾನೇ ಏನೇನೋ ಹಂಗೆ ಹಿಡ್ಕೊಂಡ್ ಕುತ್ಕೊಂಡ್ರೆ ಏನೇನೋ ಶೇಪ್ ಮಾಡ್ತಾ ಇದೀನಿ ನೋಡಿ. ನಾನೇ ಏನು ಶೇಪ್ ಬರ್ತಿಲ್ಲ ಅಲ್ಲಿ. ಹೆಂಗ್ ಹೇಳ್ತಾಳೆ ನೋಡಿ ಗೈಸ್ ಇವಳು. ಸರಿ ನೋಡೋಣ ತಡಿ. ನಂದು ಅವರು ನನ್ ಪ್ಯಾಕ್ ಮಾಡಿದ್ರಾ? ನನ್ ದೀಪ ಏನೇನೋ ಮಾಡಿದೀನಿ. ಹಸಿ ಒದ್ದೆ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗ್ ಅನ್ಸುತ್ತೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾನು ಹಾಗೆ ಮಾಡ್ತಾ ಇದ್ದೀನಿ. ನೋಡಿ ಅಂಕಲ್ ಹೇಳ್ಕೊಡ್ತಾ ಇದ್ದಾರೆ ಅವಳಿಗೆ. ಅಯ್ಯೋ, ಇಲ್ಲೆಲ್ಲ ಆಗ್ಬಿಡ್ತು. ಅದು ಹೋಗುತ್ತೆ ಮಾಡು. ಅಷ್ಟೊಂದು ಮಾಡಿದ್ರಲ್ಲ ಅಂಕಲ್, ಚೆನ್ನಾಗಿ ಮಾಡಿದ್ರು.
ಡೀಪ್ ಹಿಂಗಿಲ್ಲ, ಫ್ಲಾಟ್ ಮಾಡಿ ಎಡ್ಜಸ್ ಈ ತರ ಶಾರ್ಪ್. ತುದಿಯಿಂದ ಹೊರಗಡೆ ಡೀಪ್ ಆಗಿ ಪ್ರೆಸ್ ಮಾಡಿ ಹೊರಗಡೆ ಹೋಗಿ. ಈ ತರನಾ? ಎಸ್, ಎಕ್ಸ್ಪೆಂಡ್ ಮಾಡಿ, ಎಕ್ಸ್ಪೆಂಡ್ ಮಾಡಿ. ನೈಸ್, ಸಾಕ್ಬಿಡಿ. ಮತ್ತೆ ಎರಡು ಕೈ ಒತ್ತೆ ಮಾಡಿ. ಎಕ್ಸ್ಟ್ರಾ ವಾಟರ್ ತೆಗೆದ್ಬಿಡಿ ಅಲ್ಲಿಂದಾನೆ. ವಾಶ್ ಮಾಡ್ಬಿಡಿ. ಎಕ್ಸ್ಟ್ರಾ ವಾಟರ್ ತೆಗೆದ್ಬಿಡಿ. ಕೈಯಲ್ಲಿ ಕೆಸು ಲಾಸ್ಟ್ ವರೆಗೆ ಇರ್ಬೇಕು. ಹೌದಾ? ಲೆಫ್ಟ್ ರೈಟ್ ಎರಡು ಕೈ ಇಡಿ. ಸಾಕು, ಒಳಗಡೆ ಇಡಿ. ತುಂಬಾ ಸಾಫ್ಟ್ ಆಗಿ ಪ್ರೆಸ್ ಮಾಡಿ ಲಿಫ್ಟ್ ಮಾಡಿ ಮೇಲೆ ಬನ್ನಿ. ಸೇಮ್ ಮಾಡ್ಬಿಡಿ. ಈ ತರ ಸೇಮ್ ಶೇಪ್. ನಂದು ಅವಳದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಸಿ. ಲೆಫ್ಟ್ ಹ್ಯಾಂಡ್ 4 ಫಿಂಗರ್ ಒಳಗಡೆ ಲೆಫ್ಟ್ ಹ್ಯಾಂಡ್ ಬನ್ನಿ. ಸಣ್ಣ ಬಿಂದಿಗೆ ತರ ಏನೋ ಕಾಣಿಸ್ತಿದೆ. ಬಿಂದಿಗೆ ಮಾಡ್ತಾ ಇದೀಯಾ? ಬಿಂದಿಗೆ ಮಾಡ್ತಾ ಇದೀನಿ. ಅವ್ರಿಗೆ ಹಾರ್ಟ್ ಶೇಪ್ ಬಿಂದಿಗೆ ಮಾಡ್ಸೋ. ಎರಡು ಫಿಂಗರ್ ಈ ತರ ಲೆಫ್ಟ್ ಹ್ಯಾಂಡ್ ಟೆಸ್ಟ್ ಮಾಡ್ಕೊಂಡು ನಿಧಾನವಾಗಿ ಬನ್ನಿ. ಸರ್ಫೇಸ್ ಇದು ಸ್ಮೂತ್ ಮಾಡುತ್ತೆ ನಿಮ್ಗೆ. ಎಂಟೈರ್ ಬಾಡಿ ಸರ್ಫೇಸ್ ಗೊತ್ತಾಗ್ತಿದ್ಯಾ? ಹಾ, ಡಿಸೈನ್ ಮಾಡ್ಕೊಳ್ತೀರಾ ಟೆಕ್ಸ್ಚರ್ ಮೇಲೆ? ಲೈನಿಂಗ್ ಟೆಕ್ಸ್ಚರ್ ತಗೊಳ್ಳಿ. ಎಡ್ಜ್ ಇದೆಯಲ್ಲ, ನಿಧಾನವಾಗಿ ಟೆಸ್ಟ್ ಮಾಡ್ಕೊಂಡು ಮೇಲವ್ರಿಗೆ ಬನ್ನಿ. ಮತ್ತೆ ಕಂಟಿನ್ಯೂ ಮಾಡಿ ಮೇಲವ್ರಿಗೆ ಬನ್ನಿ. ನಾನೇನ್ ಮಾಡಿಲ್ಲ ಗೈಸ್, ಅದೇ ಅಂಕಲ್ ಹೇಳ್ಕೊಟ್ರು. ನೋಡಿ, ಫಸ್ಟ್ ಕೈ ನಿಮ್ದು ಹೋಗುತ್ತೆ, ನಿಮ್ ಕೈ ಮೇಲೆ ನಮ್ ಕೈ ಬರುತ್ತೆ. ಆಗ ಯಾರು ಮಾಡಿದ್ದು ಫಸ್ಟ್? ನಂದು ಪ್ರೆಷರ್ ಬ್ಯಾಲೆನ್ಸಿಂಗ್ ಮಾತ್ರ ನಾನ್ ಮಾಡ್ತೀನಿ ಅಷ್ಟೇ. ನನ್ ಕೈ ಮೇಲೆ ನೀವು ಕೈಟು ಮಾಡಿದ್ರೆ ಅದ್ ನಾನ್ ಮಾಡ್ದಂಗ ಅರ್ಥ. ಹಾಕ್ಬಿಡಿ. ಏನಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ಗೆ ನಿಮ್ಗೆ ಮಾಡಿಸುವಾಗ ಐಡಿಯಾನೇ ಇರಲ್ಲ ಸುಮಾರು ಜನಕ್ಕೆ ಏನು ಪಾಠಿ ಅಂತ. ಅಂತವ್ರಿಗೆ ನಾವು ಕಲ್ಸ್ಕೊಡ್ಬೇಕು, ಒಂದ್ ಕಡೆ ಖುಷಿನೂ ಪಡಿಸ್ಬೇಕು. ಫೈಲರು ಆಗ್ಬಾರ್ದು. ಫ್ರೆಂಡ್ಸ್ ನಲ್ಲಿ ಬರ್ತೀರಾ 4 ಜನ ಇರ್ತಾರೆ, ಒಂದು ಹೊಡೆದೋಗ್ಬಿಟ್ರೆ ಅದೊಂದ್ ನಗೀತಾರೆ ಅವ್ರ ಜನ. 4 ಜನ ನಗೀತಾರೆ ನೀನ್ ಸರಿಗ್ ಮಾಡಿಲ್ಲ ಅಂತ. ಸೊ ಅದನ್ನ ನಮ್ ಕಡೆಯಿಂದ ಮಿಸ್ಟೇಕ್ ಆಗ್ಬಾರ್ದು ಅಂತ ನಾವು ಕರೆಕ್ಟ್ ಆಗೂ ಮಾಡಿಸ್ಬೇಕು. ಶೇಪು ಕೊಡ್ಬೇಕು, ಎಲ್ಲಾ ಮಾಡಬೇಕು. ಕಷ್ಟ ನಮ್ಗೆ. ಪಾಟ್ರಿ ಅಷ್ಟು ಈಸಿ ಬರಲ್ಲ. ಹೌದು, ಇದು ಒಂಥರ ನಾವ್ ಹೇಳಕ್ ಹೋದ್ರೆ ಒಂದು ಜ್ಞಾನ. ಇಂಟರ್ನ್ಯಾಷನಲ್ ಅವಾರ್ಡ್ ಮಾಡಿದ್ವಿ. ಸೌತ್ ಏಷ್ಯಾ ಗ್ಲೋಬಲ್ ಅಚೀವ್ಮೆಂಟ್ ಸ್ಟೇಜ್ ಇದೆ, ಪುಸ್ತಕ ಇದೆ ನನ್ನ ಮೇಲೆ. 51 ವರ್ಷ ಅಂದ್ರೆ ಸುಮ್ಮನೆ ಅಲ್ವಾ ಅಂಕಲ್? ನನ್ನ ವೈಫ್ ಡಿಸೈನರ್, ಅವನು ಡಿಸೈನಿಂಗ್ ಮಾಡಿದ್ದಾನೆ. ಇನ್ನೊಬ್ಬಂದು ಬಂದಿಲ್ಲ, ಅವನು ಚಿತ್ರಕಲಾ ಪರ್ಸನ್ ಫೈನ್ ಆರ್ಟ್ಸ್ ಮಾಡಿದ್ದಾನೆ, ಬ್ಯಾಚುಲರ್ ಸ್ಕಲ್ಪಿಂಗ್. ಇನ್ನೊಬ್ಬ ಅವನು ಥೆರಪಡಾಜಿ. 4 ಜನ ಇದೇ ಇದ್ದೀವಿ. ನಾವು ಓದಿದೀವಿ, ಓದ್ಬಿಟ್ಟು ಬಟ್ ಕೆಲ್ಸಕ್ಕೆ ಹೋಗಿಲ್ಲ. ಇದನ್ನೇ ಮುಂದುವರ್ಸ್ಕೊಂಡು ಇದನ್ನೇ ಮಾಸ್ಟರ್ಸ್ ಮಾಡ್ಕೊಂಡು ಮಾಸ್ಟರ್ಸ್ ಇನ್ ಪಾಟ್ರಿ ಇದೆ. ಈಗ ಸ್ಕಲ್ಪ್ಟಿಂಗ್ ಇಲ್ವಾ ನನ್ನ ಮಗಳಿಗೆ? PhD ಎಲ್ಲಾದ್ರೂ ಈ ಫುಲ್ ಹಿಂಗೆ ಇರುತ್ತಾ? ಸ್ಫೂರ್ತಿ ಗ್ರಾಮ ಈಗೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಎಲ್ಲ ಅಷ್ಟು ದೊಡ್ಡ ವಿಲೇಜ್ ಇತ್ತು ಹಳೆ ಕಾಲದಲ್ಲಿ. ಮೈಸೂರು ಮಹಾರಾಜರ ಫಸ್ಟ್ ಕೊಡುಗೆ ಅವನ್ನ. ಪಾಟ್ರಿ ಟೌನ್ ಮೈಸೂರು ಮಹಾರಾಜರ ಕೊಡುಗೆ. ಅವ್ರು ಇರೋದ್ರಿಂದಾನೆ ತಮಿಳು ಕುಂಬಾರು, ತೆಲುಗು ಕುಂಬಾರು ಇಲ್ಲಿ ಇರೋದು. ವಲಸೆ ಬಂದವರಿಗೆ ಫ್ರೀ ಜಾಗದಲ್ಲಿ ಕೊಟ್ಟು ಮಾಡಿಸಿದ್ರು. ನೀವು ಮೈಸೂರಿನ ಕಥೆಗಳು ಧರ್ಮೇಂದ್ರ ಪ್ರಸಾದ್ ಅಲ್ಲ, ಅವ್ರು 2 ಎಪಿಸೋಡ್ ಮಾಡಿದ್ದಾರೆ. ಅದರಿಂದ ಲಿಂಕ್ಸ್ ಎಲ್ಲ ಮಾಡ್ಕೊಳ್ತಾರೆ. ಗೈಸ್, ಪೌಲ್ಟ್ರಿ ಟೌನಿಂದ ಸೀದಾ ಇವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿ ಮಲಗಿದ್ದವರು 4:15 ಆದ ತಕ್ಷಣ ಎದ್ನೋಗಿದ್ದಂತ ಓಡ್ಕೊಂಡು ಬಂದಿದ್ದೀವಿ. ಇವಳು ಇವಾಗ ಇಲ್ಲಿಂದ ಹೋಗ್ತಿದ್ದಾಳೆ. ಬಾಯ್ ಬಾಯ್.